ಹಾಯ್ ಎಲ್ಲರಿಗೂ. ನಾವಿವತ್ತು ಯಾವುದಂತಂದ್ರೆ ಸ್ಪೆಷಲಾಗಿ ಅಂದ್ರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಸ್ಪೆಷಲಾಗಿ ಭಾರತದ ಮಿಲಿಟ್ರಿ ಆಗಿರ್ಬೋದು ಅಥವಾ ವಾಯುಪಡೆ ಆಗಿರ್ಬೋದು, ಭಾರತದ ನೌಕಾಪಡೆ ಆಗಿರ್ಬೋದು ಅಥವಾ ಭೂಸೇನೆ ಮೂರದು ಸೇರಿಕೊಂಡು ಸಮರಾಭ್ಯಾಸಗಳು ಮತ್ತು ಜನವರಿಯಿಂದ ಆದಂಥ ಈ ಜುಲೈವರೆಗೆ ಆದಂತಹ ಕಾರ್ಯಾಚರಣೆಗಳನ್ನು ನಾನು ಇವತ್ತು ಡಿಸ್ಕಷನ್ ಮಾಡೋದೇನು. ಅದ್ರಾಗೂ ಇವು ಇಂಪಾರ್ಟೆಂಟ್ ಇದ್ದಂಥ ತೊಗೊಂಬಂದನು ಮತ್ತು ಆಲ್ಮೋಸ್ಟ್ ಮತ್ತೆ ಯಾವ ಎಕ್ಸ್ಟ್ರಾ ಬಿದ್ದಾವೆ ಎಕ್ಸಾಮ್ನಾಗು ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದೈತಿ. ಸೊ ಇವತ್ತು ಅವು ಯಾವ್ಯಾವ ಬಿದ್ದಾವೆ ಅಂಥೇಳಿ ಸ್ವಲ್ಪ ನೋಡೋಣ. ಯಾಕಂತಂದ್ರೆ ಇದು ಜನವರಿಯಿಂದ ಜುಲೈವರೆಗೆ ಇರ್ತಕ್ಕಂಥ ಈ ಫುಲ್ ಸಮರಾಭ್ಯಾಸದ ಬಗ್ಗೆ ಫುಲ್ ಎಲ್ಲ ಎಕ್ಸಾಮ್ಗೆ ಅಂದರೆ SSC ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇನ್ನಿತರೆ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಕ್ಕಂತಹ ಈ ಸೆಷನನ್ನು ತೊಗೊಂಬಂದೇನು. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಇದ್ರಾಗ ಏನಂತಂದ್ರೆ ಮೊದಲ ಬಾರಿಗೆ ನಾನು ಜನವರಿಯಿಂದ ಆಗ್ತಕ್ಕಂಥ ಎಲ್ಲ ಏನು ಸಮರಾಭ್ಯಾಸಗಳದಲ್ಲ ಇಂಪಾರ್ಟೆಂಟ್ ಅಷ್ಟು ತೊಗೊಂಬಂದಿನಿ. ಎಲ್ಲ ಸಮರಾಭ್ಯಾಸ ಅಂದ್ರೆ ಅದ್ರೊಳಗೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇದ್ದಂಥ ತೊಗೊಂಬಂದಿನು. ಸೊ ಅವನ್ನ ನೋಡೋಣ. ಲೆಟ್ಸ್ ಬಿಗಿನ್. ನೋಡ್ರಿ, ಫಸ್ಟ್ ನಾವು ಏನಂತಂದ್ರೆ ನೌಕಾ ವ್ಯಾಯಾಮವನ್ನು ನೋಡ್ತೀವಿ, ರಿಮ್ ಅಂಥೇಳಿ. ನೋಡ್ರಿ, ಇದು ರಿಮ್ ಅಂತ ಐತಲ್ಲ, ಈ ರಿಮ್ ಆಫ್ ದಿ ಪೆಸಿಫಿಕ್, ರಿಮ್ 2026 ಅಂತ ಹೇಳ್ತೇವೆ. ನಿಮ್ಗೆ ಇನ್ನೊಂದು ವರ್ಡ್ನಾಗ ಏನು ಕರಿತಾರೆ ಅಂದ್ರೆ ರಿಮ್ ಅಂತ ಅಷ್ಟೇ ಕರೀತಾರೆ. ಇದನ್ನು ರಿಮ್ ಅಂತ ಕರೀತಾರೆ. ರಿಮ್ ಅಂತಂದ್ರೆ ಇದೊಂದು ಎಂಥ ಸಮರಾಭ್ಯಾಸ ಅಂತಂದ್ರೆ ನೌಕಾ ವ್ಯಾಯಾಮ ಐತೆ ಅಂತಂದ್ರೆ ಇದು ವಿಶ್ವದ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ನೌಕಾ ವ್ಯಾಯಾಮ ಆಗೈತೆ. ಅಂದ್ರೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಯಾವುದಾದ್ರೂ ಒಂದು ವ್ಯಾಯಾಮ ಐತೆ ಅಂತಂದ್ರೆ, ನೌಕಾ ವ್ಯಾಯಾಮ ಐತೆ ಅಂತಂದ್ರೆ ಅದು ಯಾವುದಾಗೈತೆ ಹೇಳ್ರಿ, ಇದು ರಿಮ್ ಅಂಥೇಳಿ, ಅಥವಾ ಇದನ್ನು ರಿಮ್ ಆಫ್ ದಿ ಪೆಸಿಫಿಕ್ ಅಂತ ಕರೀತಾರೆ. ಇದೊಂದು ಹೊಸದೈತೆ ನೋಡ್ರಿ. ಇದೆಲ್ಲಿ ನಡೆದೈತೆ ಅಂತಂದ್ರೆ ಈ ವರ್ಷದಾಗಿರ್ತಕ್ಕಂಥ ಇದೆಲ್ಲಿ ನಡೆದೈತೆ ಅಂದ್ರೆ ಹವಾಯಿ ದ್ವೀಪಗಳು ಅಂದ್ರೆ ಮತ್ತು ಪರ್ಲ್ ಹಾರ್ಬರ್. ನಿಮ್ಗೆ ಗೊತ್ತಿರೋ ಪರ್ಲ್ ಹಾರ್ಬರ್ ಆಗಿರ್ಬೋದು. ಪರ್ಲ್ ಹಾರ್ಬರ್ನಲ್ಲಿ ಇದು ನಡೆದೈತೆ ಅಂದ್ರೆ ಅಮೇರಿಕಾದ ಇವು ಎರಡು ನೌಕಾತಾಣಗಳು, ಹವಾಯಿ ದ್ವೀಪಗಳು ಮತ್ತು ಪರ್ಲ್ ಹಾರ್ಬರ್ ಅಂದ್ರೆ ಗೊತ್ತೈತಿ. ಭಾರತ ಇವು ಮಹಾಯುದ್ಧಗಳಲ್ಲಿ USA ಮಹಾಯುದ್ಧಗಳಲ್ಲಿ ಬರಬೇಕಾದ್ರೆ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡ್ತೈತಿ. ಅದೇ ಕಾರಣಕ್ಕೆ ಬಂದಿರ್ತೈತಿ. ಅದೇ ಪರ್ಲ್ ಹಾರ್ಬರ್ ನಡೆದೈತಿ. ಇದು ಎಷ್ಟನೇ ಆವೃತ್ತಿ ಅಂದ್ರೆ 32ನೇ ಆವೃತ್ತಿ ಆಗಿರ್ತೈತಿ. ಇದ್ರ ಥೀಮ್ ಏನಾಗಿರ್ತೈತಿ ಅಂದ್ರೆ ಈ ವರ್ಷದ ಭಾಗಿದಾರರು ಅಥವಾ ಸಮಗ್ರ ಮತ್ತು ಸಿದ್ಧತೆ ಅನ್ನೋದು ಈ ಥರದ ಥೀಮ್ ಆಗಿರ್ತೈತಿ. ಅಂದ್ರೆ ಇದು ಇಂಪಾರ್ಟೆಂಟ್ ಐತೆ ನೋಡ್ರಿ, ನೋಡ್ಕೋರಿ. ಏನಂತಂದ್ರೆ ರಿಮ್ ಆಫ್ ದಿ ಪೆಸಿಫಿಕ್ ಅಂತ ಕರಿತೇವೆ. ಇದನ್ನು ರಿಮ್ ಆಫ್ ದಿ ಪೆಸಿಫಿಕ್ ಅಂತ ಕರಿತೇವೆ, ಅಥವಾ ಇದನ್ನು ರಿಮ್ ನೌಕಾ ವ್ಯಾಯಾಮ ಅಂತ ಕರಿತೇವೆ. ಜಗತ್ತಿನ ಅತ್ಯಂತ ದೊಡ್ಡ ವ್ಯಾಯಾಮ ಆಗೈತೆ. ಇನ್ನು ನೆಕ್ಸ್ಟ್ ಬರೋದು ಯಾವ್ದು ನೋಡ್ರಿ, ಇದನ್ನು ಫ್ರೀಡಮ್ ಶೀಲ್ಡ್ ಅಂತ ಕರಿತೇವೆ. ನೆಕ್ಸ್ಟು ಮಾರ್ಚ್ 2026ರಲ್ಲಿ ಯಾವ ಎರಡು ದೇಶಗಳ ಸಂಯುಕ್ತ ಫ್ರೀಡಮ್ ಶೀಲ್ಡ್ ಆರಂಭವಾಯಿತು ಅಂತ ಕೇಳ್ತೇವೆ. ಅಂದ್ರೆ ಈ ಫ್ರೀಡಮ್ ಶೀಲ್ಡ್ ಅನ್ನೋದು ಯಾವ ಎರಡು ದೇಶಗಳ ಮಧ್ಯೆ ಆರಂಭ ಆಯ್ತು ಅಂತಂದ್ರೆ, ನೋಡಿ ಇಂಗ್ಲೀಷ್ನಾಗ ಕೊಟ್ಟಿನ ಕ್ವಶನ್ ತೊಗೊಂಡೇನೆ ಇನ್ನೊಂದು. ಇನ್ ದಿ ಮಾರ್ಚ್ 2026 ವಿಚ್ 2 countries ಲಾಂಚ್ಡ್ ದಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಫ್ರೀಡಮ್ ಶೀಲ್ಡ್ ಅಂತ ಹೇಳಿ. ಫ್ರೀಡಮ್ ಶೀಲ್ಡ್ ಯಾವ ಎರಡು ದೇಶಗಳ ಮಧ್ಯೆ ನಡೀತೈತೆ ಅಂತಂದ್ರೆ ಆ ಎರಡು ದೇಶಗಳು ಯಾವ ಅಂತಂದ್ರೆ ಒಂದು ಅಮೇರಿಕಾ ಮತ್ತು ಕೊರಿಯಾ. ಹಾಗಾದ್ರೆ ನಿಮಗೆ ಅನ್ಸ್ಬೋದು, ಸರ್ ಇದನ್ಯಾಕೆ ತೊಗೊಂಡ್ಬಂದಿರಿ ಅಂತಂದ್ರೆ ಈಗ ಎಲ್ಲ ಎಕ್ಸಾಮ್ನ ನೋಡಿರ್ಬೋದು ನೀವು, ಎಲ್ಲ ಬೇರೆ ಬೇರೆ ಕೇಳಿರ್ತಾರೆ. ಬಟ್ ಭಾರತ ಮತ್ತು ಕೊರಿಯಾದ ಬಗ್ಗೆ ನಿಮ್ಗೆ ಕೇಳಿದ್ದು ಗೊತ್ತಿಲ್ಲ. ಅದಕ್ಕಾಗಿ ಇದೊಂದು ಕ್ವಶನ್ ಇತ್ತು, ಇದನ್ನು ತೊಗೊಂಬಂದು ರಿಲೇಟೆಡ್ ಕೇಳ್ಬೋದು ಅಂಥೇಳಿ. ಏನಂದ್ರೆ ರೋಕನ್ ಅಂತ ಹೇಳಿ ಐತೆ ನೋಡ್ರಿ. ಇದು ಅಂದರೆ ಇಂಡಿಯಾ ಮತ್ತು ಈ ಸೌತ್ ಆಫ್ರಿಕಾದ ನಡುವೆ ನಡೆದಂಥ ದಕ್ಷಿಣ ಕೊರಿಯಾ ನಡುವೆ ನಡೆದಂತಹ ಏನೈತಲ್ಲ ಇದೊಂದು ಸಮರಾಭ್ಯಾಸ. ಭಾರತ ಮತ್ತು ದಕ್ಷಿಣ ಕೊರಿಯಾ ಮಧ್ಯೆ ನಡೆದ ಒಂದು ಸಮರಾಭ್ಯಾಸ ಯಾವುದೈತೆ ಅಂದ್ರೆ ರೋಕನ್ ಅಂಥೇಳಿ. ಸೊ ಇವು ಎರಡೂ ದೇಶಗಳಂದ್ರೆ ಫ್ರೀಡಮ್ ಶೀಲ್ಡ್ ಅನ್ನೋದು ನಡೆದಿದ್ದು ಅಮೇರಿಕಾ ಮತ್ತು ದಕ್ಷಿಣ ಕೊರಿಯಾ ನಡೆದ್ರೆ, ಭಾರತದ ಜೊತೆ ದಕ್ಷಿಣ ಕೊರಿಯಾ ಜೊತೆ ಯಾವ್ದು ನಡೆದಿದೆ ಅಂದ್ರೆ ರೋಕನ್ ಅಂತೇಳಿ. ಇದನ್ನು ಸಪ್ರೇಟಾಗಿ ತೊಗೊಂಬಂದೆ ನೋಡ್ರಿ. ಸೊ ಇದು ಈ ವರ್ಷ ಮಾರ್ಚ್ನಲ್ಲಿ 2026ರಲ್ಲಿ ನಡೀತು. ಸೊ ಇನ್ನೊಂದು ನೆಕ್ಸ್ಟ್ ಯಾವ್ದು ನೋಡೋಣ ಮಲ್ಟಿಲ್ಯಾಟ್ರಲ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಂದ್ರೆ ಕಾನ್ಕ್ವೆಟ್ಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಈ ಕಾನ್ಕ್ವೆಟ್ಸ್ ಅಂತ ಅನ್ನೋದು ಏನಂತಂದ್ರೆ ಇದು ಎಲ್ಲಿ ನಡೆದೈತಿ, ಹಾಗಾದ್ರೆ ಕಾನ್ಕ್ವೆಟ್ಸ್ ಅನ್ನೋದು ಎಲ್ಲಿ ನಡೆದೈತಿ ಅಂತಂದ್ರೆ ಇದು ಉಲಾನ್ ಬಾತಾರ್ ಮತ್ತು ಮಂಗೋಲಿಯಾದಲ್ಲಿ, ಅಂದ್ರೆ ಉಲಾನ್ ಬಾತಾರ್ ಅನ್ನೋ ಒಂದು ಮಂಗೋಲಿಯಾದ ಸ್ಥಳದಲ್ಲಿ ಇದು ನಡೆದೈತಿ. ಉಲಾನ್ ಬಾತಾರ್ ಅನ್ನೋದು ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂದ್ರೆ ಕಾನ್ಕ್ವೆಟರ್ ಅನ್ನೋದು 23ನೇ ಆವೃತ್ತಿ ಆಗಿತ್ತು. ಇದು ಎಷ್ಟನೇ ಆವೃತ್ತಿ ಆಗಿತ್ತು? 23ನೇ ಆವೃತ್ತಿ ಆಗಿತ್ತು. ಇದರಲ್ಲಿ ಯಾವ ಭಾರತೀಯ ಪಡೆಗಳು ಯಾವ್ಯಾವ ಇದ್ರೊಳಗೆ ಭಾಗಿಯಾಗಿದ್ದು ಅಂತ ಕೇಳ್ತಾರೋ, ಇದ್ರೊಳಗೆ ಜಾಟ್ ರೆಜಿಮೆಂಟ್, ಭಾರತದ ಇಂಡಿಯನ್ ಆರ್ಮಿದು ಜಾಟ್ ರೆಜಿಮೆಂಟ್ ಒಂದು ಇದ್ರೊಳಗೆ ಭಾಗಿಯಾಗಿತ್ತು. ಅದರೊಂದಿಗೆ ಭಾರತ ಸೇನೆಯ 40 ಸಿಬ್ಬಂದಿಗಳು ಇದ್ರೊಳಗೆ ಏನು ಮಾಡಿದ್ರು, ಭಾಗಿಯಾಗಿದ್ದರು. ಇದು ಒಂದು ಮುಖ್ಯ ವಿಶೇಷ ಅನ್ನೋದು. ಅಂದ್ರೆ ವಿವಿಧ ದೇಶಗಳ ನಡುವೆ ಸೈನ್ಯಗಳ ನಡುವೆ ಏನೇನು ಸಂಪರ್ಕ ಮತ್ತು ಸಹಕಾರ ಸಮನ್ವಯವನ್ನು ಹೆಚ್ಚಿಸಲು ಈ ಯುದ್ಧ ಅಭ್ಯಾಸ
ಪ್ರಾರಂಭ ಮಾಡಿದ್ದಾರೆ ಇದನ್ನು ಯುದ್ಧ ಸಮರಾಭ್ಯಾಸ. ಇದು 23ನೇ ಆವೃತ್ತಿ ಆಗಿತ್ತು ನೋಡ್ರಿ, ಇದು 23ನೇ ಆಗಿತ್ತು. ಸೊ ಇದೊಂದು ನೋಡ್ಕೊರಿ. ಸೊ ನೆಕ್ಸ್ಟ್ ಇನ್ನೊಂದು ಬರೋದು ಯಾವುದಂತಂದ್ರೆ ಇಂಪಾರ್ಟೆಂಟು, ಈ ವರ್ಷದಾಗಲಿ ಇಂಪಾರ್ಟೆಂಟು ಅಂದ್ರೆ ಏನಂದ್ರೆ ಈ ವರ್ಷದಾಗ ವೆನಿಜುವೆಲಾದಾಗ ಏನಾಗ್ತಿತ್ತು ಅಂತಂದ್ರೆ ಭೂಕಂಪ ಆಕತಿ. ಆ ಭೂಕಂಪದಿಂದ ಅನೇಕ ಸಾವು ನೋವುಗಳು ಆಗ್ತಾವಲ್ಲಿ. ಅದನ್ನು ನೆರವು ನೀಡಕ್ಕೆ ಅಂದ್ರೆ ಇದೊಂದು ಸೇನಾ ಕಾರ್ಯಾಚರಣೆಯ ಇದೊಂದು ಸೇನಾ ಕಾರ್ಯಾಚರಣೆ ಏನಂದ್ರೆ ಆಪರೇಷನ್ ಅಮಿಸ್ಟರ್ಡ್ ಅಂತಂದ್ರೆ ಆಪರೇಷನ್ ಅಮಿಸ್ಟರ್ಡ್ ಅನ್ನೋದು ಈ ಭಾರತ ಸೇನಾ ಏನು ಮಾಡಿದೆ ಅಂತಂದ್ರೆ ಕಾರ್ಯಾಚರಣೆ ನಡೆಸೈತಿ. ಈ ಕಾರ್ಯಾಚರಣೆ ಒಳಗೆ ಏನಿತ್ತು ಅಂದ್ರೆ ಭಾರತದಲ್ಲಿ ಏನು ವೆನಿಜುವೆಲಾದಲ್ಲಿ ಏನು ಭೂಕಂಪದಿಂದ ತತ್ತರಿಸಿರ್ತಾರಲ್ಲ ಅವ್ರಿಗೆ ಮಾನವೀಯ ನೆರವು ನೀಡಲು ಮತ್ತು ಅವರಿಗೆ ವಿಪತ್ತು ಪರಿಹಾರ ನೀಡಲು ಭಾರತ ನೆರವನ್ನು ನೀಡಿದೆ. ಅತ್ರಾಗನು ಸ್ಪೆಷಲ್ ಆಗಿ ಹೇಳ್ತೇನೆ, ಇದರಲ್ಲಿ C-17 ಗ್ಲೋಬ್ ಮಾಸ್ಟರ್ ಎಂಬ ಒಂದು ಸೇನಾ ಕಾರ್ಯಾಚರಣೆ ವಿಮಾನವನ್ನು ಬಳಸಿದ್ದಾರೆ. ಈ ಸೇನಾ ಕಾರ್ಯಾಚರಣೆ ವಿಮಾನ ಏನು ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಅತ್ಯಂತ ಹೆಚ್ಚು ಭಾರವನ್ನು ಹೊರುವಂಥ ಒಂದು ವಿಮಾನವಾಗೈತಿ. ಇಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಿತ್ತು, ಭಾರತದಿಂದ ಏನೇನು ಸಹಾಯ ಹೋಗೈತೆ ಅಂತಂದ್ರೆ ಒಂದು ಇದು ರಾಹತ್ ಆಗೈತಿ, ಇದು ರಾಹತ್ ಅಲ್ಲ, ಆಹಾರ ಸಾಮಗ್ರಿಗಳು, ಔಷಧಿಗಳು ಮತ್ತು BHISHM ಅಂದ್ರೆ BIMS ಕ್ಯೂಬ್ ಅಂತಂದ್ರೆ ಇದೇನಂತಂದ್ರೆ ಒಂದು BHISHM ಇದರ ಫುಲ್ ಫಾರ್ಮ್ ಏನಂತಂದ್ರೆ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ದಿ ಸಹಯೋಗ, ಹಿತ ಆ್ಯಂಡ್ ಮೈತ್ರಿ ಅನ್ನೋದ್ರ ಈ ಥರದ ಫುಲ್ ಫಾರ್ಮ್ ಆಗಿರ್ತೈತಿ. ಸೊ ಇದು ಒಂದು ಮೊಬೈಲ್ ತುರ್ತು ವೈದ್ಯಕೀಯ ಕಿಟ್ ಆಗಿರ್ತೈತಿ, ತುರ್ತು ಕಿಟ್ ಆಗಿರ್ತೈತಿ. ಸೊ ಇದನ್ನು ಕೂಡ ಭಾರತ ಇಲ್ಲೈತೆ ನೋಡ್ರಿ, ಇಲ್ಲಿ ಫೋಟೋ ಐತಿ. ಇಲ್ಲಿ ಔಷಧಿ ಮತ್ತು ಆಹಾರಗಳನ್ನು ಭಾರತ ಏನು ಮಾಡೈತೆ ಅಂದ್ರೆ ಅಲ್ಲಿ ಅವರಿಗೆ ವಿಪತ್ತು ಪರಿಹಾರಕ್ಕೆ ಈ ಕಾರ್ಯಾಚರಣೆ ಮೂಲಕ ನೀಡೈತಿ. ಸೊ ಇದೊಂದು ಭಾರತದಲ್ಲಿ ಒಂದು ಕಾರ್ಯಾಚರಣೆ, ಇಂಪಾರ್ಟೆಂಟ್ ಕಾರ್ಯಾಚರಣೆ. ಸೊ ಇನ್ನೊಂದು ಮುಖ್ಯವಾಗಿ ಕಾರ್ಯಾಚರಣೆ ನಡೆಸೈತಿ ಭಾರತ ಸೇನಾ ಏನಂತಂದ್ರೆ ಇತ್ತೀಚಿನಲ್ಲಿ ಇದ್ರೊಳಗೆ ಸಿಕ್ಕಿಂ ಒಳಗೆ ಏನಾಗಿತ್ತು ಅಂತಂದ್ರೆ ಹಿಮದಿಂದ ಅತ್ಯಂತ ಹಿಮ ಬಿದ್ದು ಏನಾಗಿತ್ತಂದ್ರೆ ಅಲ್ಲಿ ಇರ್ತಕ್ಕ ಹೋದಂಥ ಅಂದ್ರೆ ಸಿಕ್ಕಿಂನ ಪೂರ್ವ ಭಾಗಕ್ಕೆ ಏನಾಗಿರ್ತೈತೆ ಅಂತಂದ್ರೆ ಸಿಕ್ಕಿಂನ ಪೂರ್ವ ಭಾಗಕ್ಕೆ ಈ ಪ್ರವಾಸಿಗರು ಏನು ಹೋಗಿರ್ತಾರಲ್ಲ ಅವ್ರು ಹಿಮದೊಳಗೆ ಸಿಕ್ಕೋತಾರೆ. ಆ ಸಿಕ್ಕೊಂಡಿದ್ದಕ್ಕೆ ಅವ್ರನ್ನ ಕಾರ್ಯಾಚರಣೆ ಮೂಲಕ 46 ಸೇನಾ ಕಾರ್ಯಾಚರಣೆಯಲ್ಲಿ ಏನು ಪ್ರವಾಸಿಗರಿರ್ತಾರಲ್ಲ ಆ 46 ಪ್ರವಾಸಿಗರನ್ನ ಹೊರತೆಗಿತಾರೆ. ಸೊ ಆ 46 ಹೊರತೆಗೆಯೋನ ಒಂದು ಆಪರೇಷನ್ನ ಏನಂತ ಕರಿತೇವೆ, ಆಪರೇಷನ್ ಹಿಮ್ ರಾಹತ್ ಅಂತ ಕರೀತಾರೆ. ಅಂದ್ರೆ ಹಿಮ್ ರಾಹತ್ ಅಂತ ಒಂದೇ ಒಳ್ಳೆ ಐತೆ, ಹಿಮ್ ರಾಹತ್ ಅಂತೇಳಿ. ಸೊ ಅಂದ್ರೆ ಇದೊಂದು ಸೇನಾ ಕಾರ್ಯಾಚರಣೆ ಆಗಿರ್ತೈತಿ. ಅಂದ್ರೆ ಇದು ಚಾಂಗೋ ಸರೋವರ ಏನೈತಲ್ಲ, ಚಾಂಗೋ ಸರೋವರ ಅಥವಾ ನಾಥುಲಾ ಪಾಸ್, ಈ ನಾಥುಲಾ ಪಾಸ್ನಲ್ಲಿ ಅಂದ್ರೆ ಪೂರ್ವ ಭಾಗ ಬರ್ತವೆ, ಸಿಕ್ಕಿಂನ ಪೂರ್ವ ಭಾಗ, ಅಲ್ಲಿ ಅತ್ಯಂತ ಹಿಮ ಬಿದ್ದು ಸಿಕ್ಕೊಂಡಿದ್ರು ಪ್ರವಾಸಿಗರು, ಅವ್ರನ್ನ ತೆಗಿಯಾಕ ಮಾಡಿರುವಂಥ ಒಂದು ಸೇನಾ ಕಾರ್ಯಾಚರಣೆ ಆಗಿರ್ತೈತಿ. ಇದ್ರಾಗ ನಿಮ್ಗೊಂದು GK ಪಾಯಿಂಟ್ ಗೊತ್ತಿರಬೇಕು, ಈ ನಾಥುಲಾ ಪಾಸ್ ಯಾವ ದೇಶಗಳ ಮಧ್ಯೆ ಐತೆ ಅಂತೇಳಿ. ಸೊ ಇವೆರಡು ದೇಶಗಳ ಮಧ್ಯೆ ಯಾವುದಂದ್ರೆ ಭಾರತ ಮತ್ತು ಸಿಕ್ಕಿಂ ದೇಶಗಳ ಮಧ್ಯೆ ಇದೇನೈತೆ ಅಂತಂದ್ರೆ ನಾಥುಲಾ ಪಾಸ್ ಐತಿ. ಸೊ ಇಲ್ಲಿ ನೀವು ನೋಡ್ಬೋದು, ಈ 46 ಪ್ರವಾಸಿಗರನ್ನ ಸುರಕ್ಷಿತ ಸ್ಥಳಕ್ಕೆ ಅವ್ರನ್ನ ಏನು ಮಾಡ್ತಾರೆ ತೊಗೊಂಡ್ಬರ್ತಾರೆ. ಭಾರತೀಯ ಸೇನೆ ಒಂದು ಕಾರ್ಯಾಚರಣೆ ಆಗಿರ್ತೈತಿ. ಸೊ ಇದು ಒಂದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಇದನ್ನೇನಂತಂದ್ರೆ ನೆಕ್ಸ್ಟ್ದು ಒಂದು ಎಕ್ಸಸೈಸ್ ಯಾವುದಂದ್ರೆ ಯುವಶಕ್ತಿ. ಭಾರತದಲ್ಲಿ ವಾಯುಶಕ್ತಿ ಅನ್ನೋದು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಭಾರತ ಸೇನೆ. ಅದು ಎಲ್ಲಿ ಅಂತಂದ್ರೆ ಭಾರತದ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ಗೊತ್ತೈತಲ್ಲ, ಪೋಖ್ರಾನ್ 1, ಪೋಖ್ರಾನ್ 2 1974 ಒಂದು, ಇನ್ನೊಂದು 1998 2 ಪೋಖ್ರಾನ್ಗಳು ನಡೆದವು. ಸೊ ಅಲ್ಲಿ ಪೋಖ್ರಾನ್ದ ಫೀಲ್ಡ್ ಫೈರಿಂಗ್ ರೇಂಜ್ ಐತೆ, ಅಲ್ಲಿ ಇದು ವಾಯುಶಕ್ತಿ ಅನ್ನೋ ಒಂದು ಆಕ್ರಮಣಕಾರಿ ರಕ್ಷಣಾ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಒಂದು ಎಕ್ಸಸೈಸನ್ನು ಮಾಡಿದ್ದಾರೆ ಭಾರತ ಸೇನೆ. ಸೊ ಭಾರತದ ವಾಯುಸೇನೆ ಮಾಡೈತಿ. ಸೊ ಇದೇನಂತಂದ್ರೆ ಇದು ಮುಖ್ಯವಾಗಿ ಏನಂತಂದ್ರೆ ನೀವು ವಾಯುಶಕ್ತಿ ಅನ್ನೋದು ಎಲ್ಲಿ ಮಾಡಿದಾರೆ ಅಂತ ಕೇಳ್ತಾರೋ, ರಾಜಸ್ಥಾನದಾಗ ಇದನ್ನು ಕೈಗೊಂಡ್ರು ಅಂತ ಹೇಳ್ಬೋದು. ಸೊ ಇನ್ನೊಂದೇನಂದ್ರೆ ಇತರದ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಇದು ಆಕ್ರಮಣಕಾರಿ ತನ್ನ ಪ್ರದರ್ಶನವನ್ನು ತೋರಿಸೋದಾಗಿರ್ಬೋದು, ಅಥವಾ ರಕ್ಷಣಾ ಕಾರ್ಯಾಚರಣೆಗಳನ್ನ ಪ್ರದರ್ಶನ ಮಾಡೋದಾಗಿರ್ಬೋದು, ಅಥವಾ ವಾಯು ತನ್ನ ಯುದ್ಧ ತಂತ್ರಗಳನ್ನ ಪ್ರದರ್ಶನ ಮಾಡುವ ಒಂದು ಅಭ್ಯಾಸವಾಗಿತ್ತು. ಸೊ ಇದು ಇಂಪಾರ್ಟೆಂಟ್. ವಾಯುಶಕ್ತಿ ಅಭ್ಯಾಸ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ. ಸೊ ಅದು ಎಲ್ಲಿ ನಡೆದಿತ್ತು, ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ಅನ್ನೋ ಒಂದು ಸ್ಥಳದಲ್ಲಿ ಇದು ನಡೆದಿತ್ತು. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಇದೊಂದು ಕ್ವಶನ್ ಐತೆ ನೋಡ್ರಿ, ಏನಂತಂದ್ರೆ ಜನವರಿ 2026ರಲ್ಲಿ ಭಾರತೀಯ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರ್ನ ಕಿಶ್ವಾರ್ ಪ್ರದೇಶದ ಭಯೋತ್ಪಾದಕ ಅಡಗುತಾಣಗಳ ವಿರುದ್ಧ ಆರಂಭಿಸಿದ ಆಪರೇಷನ್ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೆಲ್ಲ ಆಪರೇಷನ್ಗಳನ್ನ ಕೇಳಿದ್ವಿ, ಆಪರೇಷನ್ ಉರಿ ಅದು ಕೇಳಿದಿರಿ. ಇದು
ಬ್ಲ್ಯಾಕ್ ಫಾರೆಸ್ಟ್ ಮೊನ್ನೆ ಆಯಿತು ಅದೊಂದು ಕೇಳಿದ್ರಿ. ಇದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಆಪ್ರೇಷನ್ ಹೆಸರು ಕೊಟ್ಟಿದ್ದಾರೋ ಯಾವುದು ಯಾವ ಆಪ್ರೇಷನ್ ಆಗೈತಿ ಇತ್ತಿತ್ಲಾಗ ಅಂತ ಕೇಳಿದರು. ಇಲ್ಲಿ ಆದಂಥ ಆಪ್ರೇಷನ್ ಹೆಸರು ಏನಂದ್ರೆ ಕಿಶ್ವಾರ್ ಜಿಲ್ಲೆಯಲ್ಲಿ ಏನಂದ್ರೆ ಆಪರೇಷನ್ ತ್ರಾಶಿ 1 ಅಂಥೇಳಿ. ಆಪರೇಷನ್ ಏನು ತ್ರಾಶಿ 1 ಅಂಥೇಳಿ. ಸೊ ಇದು ಏನು ಇಂಪಾರ್ಟೆಂಟ್ ಅಂದ್ರೆ ಆಪರೇಷನ್ ತ್ರಾಶಿ 1 ಅನ್ನೋದು ಜೈಷೆ ಮೊಹಮ್ಮದ್ ಅನ್ನೋ ಒಂದು ಭಯೋತ್ಪಾದನೆ ಸಂಘಟನೆ ಐತಲ್ಲ, ಆ ಭಯೋತ್ಪಾದನೆ ಸಂಘಟನೆಯಲ್ಲಿರ್ತಕ್ಕಂಥ 3 ಜನರನ್ನು ಹೊಡೆದಾಕಿದ್ದಾರೆ. ಸೊ ಆ ಹೊಡೆದಾಕಿದ್ದಕ್ಕೆ ಇದು ಒಂದು ಆಪರೇಷನ್ ತ್ರಾಸಿ ಅನ್ನೋದು ಭಾರತ ಸೇನಾ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕೈಗೊಂಡಿತ್ತು. ಇದು ಇಂಪಾರ್ಟೆಂಟ್. 2026ರಲ್ಲಿ ಕಿಶ್ವಾರ್ ಪ್ರದೇಶದಲ್ಲಿ ಭಯೋತ್ಪಾದಕರ ಅಡುಗುತಾಣಗಳಲ್ಲಿ ಹೋಗಿ ಹೊಡೆದಿದ್ದಾರು ಯಾರನ್ನ, ಜೈಷೆ ಮೊಹಮ್ಮದ್ನ 3 ಭಯೋತ್ಪಾದಕರನ್ನ. ಆದ ಆಪರೇಷನ್ ಏನು ಹೆಸರು ಕರಿತೇವೆ ನಾವು, ಆಪರೇಷನ್ ತ್ರಾಸಿ 1 ಅಂತ ಕರಿತೇವೆ. ಸೊ ಇನ್ನು ನೆಕ್ಸ್ಟ್ ಬರೋದು ಯಾವುದಂತಂದ್ರೆ ಇನ್ನೊಂದು ನೆಕ್ಸ್ಟು ಇದನ್ನ ಹೆಸರು ವ್ಯಾಲಿಯಂಟ್ ಸಿಲ್ಡ್ ಅಂತ ಕರಿತೇವೆ. ಇದು ಯಾವ್ದು ನೆಕ್ಸ್ಟು ವ್ಯಾಲಿಯಂಟ್ ಸಿಲ್ಡ್ ಅಂತ ಕರಿತೇವೆ. ವ್ಯಾಲಿಯಂಟ್ ಸಿಲ್ಡ್ 2026 ಇದು ಎಲ್ಲಿ ನಡೆದಿತ್ತಂದ್ರೆ ಇದೊಂದು USA ನೇತೃತ್ವದಲ್ಲಿ ಬಹುಪಕ್ಷೀಯ ಸೈನಿಕ ತರಬೇತಿ ಅಭ್ಯಾಸ. ಇದು ನೌಕಾ ಅಭ್ಯಾಸ ಆಗಿರ್ಬೋದು. ಇದು ಎಲ್ಲಿ ನಡೆದೈತೆ ಅಂತಂದ್ರೆ ನಮ್ಮ USA ಏನಂತಂದ್ರೆ ಗುವಾಮ್ ಅನ್ನೋ ಒಂದು ಪ್ರದೇಶದಲ್ಲಿ, ಗುವಾಮ್ ಮತ್ತು ನಾರ್ದರ್ನ್ ಮರೀನಾ ಐಸ್ಲ್ಯಾಂಡ್ ಪೆಸಿಫಿಕ್ ಪ್ರದೇಶದಲ್ಲಿ ಏನೈತೆ ಅಂದ್ರೆ ಇಲ್ಲಿ ಕೊಟ್ಟ ನೋಡ್ರಿ, ಇಲ್ಲಿ ಏನು ನಡೆದೈತೆ ಅಂದ್ರೆ ವೇಡರ್ ನಡಕ. ಸೊ ಇದು ನೌಕಾ ಅಭ್ಯಾಸವನ್ನು ನಡೆದೈತಿ. ಸೊ ಹೆಸರೇನು ಹೇಳಿರ್ತಿರೋದು ವ್ಯಾಲಿಯಂಟ್ ಸಿಲ್ಡ್ ಅಂತ ಹೇಳಿ. ವ್ಯಾಲಿಯಂಟ್ ಸಿಲ್ಡ್ ಈ ಕೆಳಗಿನ ಯಾವ ದೇಶಗಳಲ್ಲಿ ನಡೆದು ಅಂತ ಆಪ್ಷನ್ ಕೊಡ್ಬೋದು. ಸೊ ಯಾವ್ಯಾವ ದೇಶಗಳು USA ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ, ಕೆನಡಾ ಮತ್ತು ನ್ಯೂಜಿಲೆಂಡ್ ದೇಶಗಳು ಇಲ್ಲಿ ಭಾಗಿದ್ದು. ಇಲ್ಲಿ ಭಾರತ ಭಾಗಿಯಾಗಿಲ್ಲ. ಇಲ್ಲಿ ಹಂಗೂ ಕೇಳ್ಬೋದಲ್ಲ, ಈ ಕೆಳಗಿನ ಅಲ್ಲಿ ಭಾರತ ಭಾಗಿಯಾಗಿತ್ತೇನಂತೇಳಿ. ಸೊ ಇದು ಒಂದು ಕ್ವಶನ್ ಐತಿ. ಸೊ ಇದೊಂದು ನೋಡಿಕೊಂಡು ವ್ಯಾಲಿಯಂಟ್ ಶೀಲ್ಡ್ ಇವೆಲ್ಲ ಹೊಸದವು. ಸೊ ಈ ವರ್ಷದ ಸಮರಾಭ್ಯಾಸಗಳು ಸೇನೆ ಆಗಿರ್ಬೋದು, ಭಾರತೀಯ ಸೇನೆ ಒಳಗೊಂಡೇ ಇರ್ಬೋದಾಗಿರ್ಬೋದು ಅದಾವ. ಇನ್ನು ಮಲ್ಟಿಲ್ಯಾಟ್ರಲ್ ನಾವೆಲ್ ಎಕ್ಸಸೈಸ್ ಮಲಬಾರ್ 2025 ಇದು ಸ್ವಲ್ಪ ಹಳೆ ತೊಗೊಂಡನು ಅಂದ್ರೆ ಡಿಸೆಂಬರ್ ಒಳಗಿಂದ. ಇದೇಲ್ಲ ಅಂತಂದ್ರೆ ಇದು ಸೇಮ್ USA ಇದು ನಡೆಸ್ಕೊಟ್ಟೈತಿ. ಇದು ಗೋವಾಮ್ ಅನ್ನೋದಲ್ಲಿ ನಡೆದೈತಿ. ಸೊ ಇದು ಸೇನಾ ವ್ಯಾಪ್ತಿ ಅಂದ್ರೆ USA ಸೇನಾ ವ್ಯಾಪ್ತಿ ಆಡಳಿತದಲ್ಲಿ ಬರ್ತೈತಿ. ನಿಮ್ಗೆ ಗೊತ್ತೈತಿ ಮಲಬಾರ್ ಅನ್ನೋದು ಒಂದು ಕ್ವಾಡ್ ದೇಶಗಳು ಯಾವ್ಯಾವ್ರಿ. ಸೊ ನಮ್ಮ ಪ್ಯಾರಾಭಾರತ್ ಮತ್ತು USA, ಆಮೇಲೆ ಆಸ್ಟ್ರೇಲಿಯಾ, ಜಪಾನ್, ಇವು 3 ಕ್ವಾಡ್ ದೇಶಗಳು ಅಂತ ಕರಿತೀವಿ. ಅತ್ಯಂತ ಬಲಿಷ್ಠ ಕ್ವಾಡ್ ದೇಶಗಳು ಇವು. ಸೊ ಇಲ್ಲಿ ಏನಾಗಿದೆ ಭಾರತದ ಸಹ್ಯಾದ್ರಿ ಅನ್ನೋ ನಮ್ಮ INS ಸಹ್ಯಾದ್ರಿ ನೌಕೆ ಏನಾಗಿತ್ತು ಅಂತಂದ್ರೆ ಇದ್ರೊಳಗೆ ಭಾಗಿಯಾಗಿತ್ತು ಈ ಕ್ವಾಡ್ ದೇಶದ ಒಂದು ಎಕ್ಸಸೈಸ್. ಹಾಗಾದ್ರೆ ಇಲ್ಲಿ ಕ್ವಶನ್ ಏನು ಕೇಳ್ತಾರೆ ಅಂತಂದ್ರೆ ಮಲಬಾರ್ ಅನ್ನೋದು ಭಾಳ ಸಲ ಎಕ್ಸಾಮ್ನೇ ಕೇಳಿದ್ದಾರೆ. ಬಟ್ ಮಲಬಾರ್ ಅನ್ನೋದಕ್ಕಿಂತ ಈ ಕೆಳಗಿನ ಯಾವ ನೌಕಾ ಹಡಗು ಭಾಗಿಯಾಗಿತ್ತು ಅಂತ ಕೇಳ್ತಾರೆ. ಯಾವುದದು INS ಸಹ್ಯಾದ್ರಿ ಅಂತ ಹೇಳ್ತೇವೆ. ಸೊ ಇದು ಕ್ಲಿಯರ್ ಐತಿ. ಸೊ ಇನ್ನು ನೆಕ್ಸ್ಟ್ ಏನೈತಿ, ಇನ್ನು ಮೈತ್ರಿ ಶಕ್ತಿ ಅಂತ ಕರಿತೇವೆ ನಾವು. ಸೊ ಹಾಗಾದ್ರೆ ಮೈತ್ರಿ ಶಕ್ತಿ ನಡೆದಿದ್ದು ಎಲ್ಲಿ, ಮಿತ್ರಶಕ್ತಿ ನಡೆದಿದ್ದು ಎಲ್ಲಿ ಅಂತ ಮಿಲಿಟರಿ ಎಕ್ಸಸೈಸ್ದು. ಮಿತ್ರಶಕ್ತಿ ಅನ್ನೋದು ಯಾವ 2 ದೇಶಗಳ ಮಧ್ಯೆ ಅಂತ ಹೇಳಿ ನಾ ಇಲ್ಲಿ ಕೊಟ್ಟಿಲ್ಲ, ನೀವು ಕಮೆಂಟ್ ಮಾಡಬೇಕು. ಇದನ್ನು ಯಾಕೆ ತೊಗೊಂಡಂದ್ರೆ ಇಂಪಾರ್ಟೆಂಟ. ಮಿತ್ರಶಕ್ತಿ ಅನ್ನೋದು ಯಾರು ಕಮೆಂಟ್ ಮಾಡಿ ಹೇಳ್ರಿ, ಇಲ್ಲಾಂದ್ರೆ ನಾನು ಹೇಳ್ತೀನಿ ನೋಡ್ರಿ. ಮಿತ್ರಶಕ್ತಿ ಅನ್ನೋದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೆದಂಥ ಒಂದು ಸಮರಾಭ್ಯಾಸ. ಇದು 11ನೇ ಆವೃತ್ತಿಯಾಗಿತ್ತು. ಇದು ಇನ್ನೊಂದೇನಂತಂದ್ರೆ ಇದು ಮೊನ್ನೆ ಡಿಸೆಂಬರ್ ಜನವರಿ ಒಳಗೆ ಇದು ಬೆಳಗಾವದಾಗ ನಡೆದೈತೆ. ಇದು ವಿದೇಶಿ ಕೇಂದ್ರ ಅಂದ್ರೆ ನಮ್ಮ ಬೆಳಗಾವದ ಕಾಲ್ದಾಳಗಳ ತೊಟ್ಟಿಲ್ಲ ಅಂತ ಕರಿತೀವಿ ನಾವು ಬೆಳಗಾವನ್ನ. ಸೊ ನಮ್ಮ ಬೆಳಗಾವಿ ಅಲ್ಲಿ ಆ ಬೆಳಗಾವಿ ಒಳಗೆ ನಮ್ಮ ಇದನ್ನೈತಲ್ಲ ಮರಾಠ ಇನ್ಫೆಂಟ್ರಿ, ಆ ಮರಾಠ ಇನ್ಫೆಂಟ್ರಿ ಒಳಗೆ ಸೊ ಈ ಕಾರ್ಯಾಚರಣೆ ಅಲ್ಲ, ಸೊ ಈ ಸಮರಾಭ್ಯಾಸ ನಡೆದೈತಿ. ಇದು ಮಿಲಿಟರಿ ಎಕ್ಸಸೈಸ್ ಆಗಿರ್ತೈತಿ. ಸೊ ಇನ್ನು ಬಯಲ್ಯಾಟ್ರಲ್ ಎಕ್ಸಸೈಸ್ ಆಫ್ ಗರುಡ ಅಂತ ಕರಿತೀವಿ. ಗರುಡ 25 ಅದು ಡಿಸೆಂಬರ್ ಒಳಗೆ ನಡೆದಿದ್ದು. ಬಯಲ್ಯಾಟ್ರಲ್ ಅಂತಂದ್ರೆ ದ್ವಿಪಕ್ಷೀಯ ಎಕ್ಸಸೈಸ್ ಗರುಡ ಯಾವ 2 ದೇಶಗಳದ್ದು, ಭಾರತ ಮತ್ತು ಫ್ರಾನ್ಸ್ಗಳ ನಡುವೆ. ಇದೆಲ್ಲ ನಡೆದಿತ್ತು ಅಂತಂದ್ರೆ ಇದು 8ನೇ ಆವೃತ್ತಿಯಾಗಿತ್ತು. ಇದು ಮೌಂಟ್ ಡಿ ಮಾರ್ಸನ್ ಏರ್ಬೇಸ್ ಆಫ್ ಫ್ರಾನ್ಸ್ನಲ್ಲಿ ನಡೆದಿತ್ತು. ಸೊ ಇದು ಇಂಪಾರ್ಟೆಂಟು. ಗರುಡ ಅನ್ನೋದು ಎಕ್ಸಾಮ್ನ್ಯಾಗ ಭಾಳಷ್ಟು ಸಲ ಮಲಬಾರು ಗರುಡ ಅನ್ನೋದು ರಿಪೀಟ್ ಆಗಿದ್ದವು. ಯಾವ 2 ದೇಶಗಳ ಮಧ್ಯೆ, ಫ್ರಾನ್ಸ್. ಸೊ ಫ್ರಾನ್ಸ್ ನಮ್ಮ ಮತ್ತು ಭಾರತದಲ್ಲಿ ಯಾವ ಒಂದು ಸೇನಾ ಇದನ್ನು ತೊಗೊಂಡು ಏರ್ಕ್ರಾಫ್ಟನ್ನು ತೊಗೊಂಡು ಗೊತ್ತೈತಿಲ್ಲ. ಸೊ ಅದು. ಸೊ ನೆಕ್ಸ್ಟು ಇನ್ನು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಜಯ್ ವಾರಿಯರ್ 2 ದೇಶಗಳು. ಯಾವ 2 ದೇಶಗಳು ನಿಮಗೆ ಗೊತ್ತೈತಿ. ಒಂದು ಯುನೈಟೆಡ್ ಕಿಂಗ್ಡಮ್ ಮತ್ತು ಭಾರತ. ಗೊತ್ತಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಭಾರತಗಳ ಮಧ್ಯೆ ನಡೆದಂತಹ ಒಂದು ಮಿಲಿಟರಿ ಎಕ್ಸಸೈಸನ್ನು ನಾವು ಯಾವುದನ್ನು ಕರಿತೀವಿ, ಅಜಯ್ ವಾರಿಯರ್ ಅಂತ ಕರಿತೀವಿ. ಸೊ ಇದೊಂದು ಜಾಯಿಂಟ್ ಎಕ್ಸಸೈಸ್ ಆಗಿರ್ಬೋದು. ಇದೆಲ್ಲಿ ನಡೆದೈತಿ, ಇದು ವರ್ಷ ರಾಜಸ್ಥಾನದಲ್ಲಿ ನಡೆದಂಥ ಒಂದು ನಮ್ಮ ಭಾರತದಲ್ಲಿ ರಾಜಸ್ಥಾನದಲ್ಲಿ ನಡೆದೈತಿ. ಸೊ ಇದರದ ಪ್ರಮುಖ ಅಂಶಗಳು ಇದು. ಏನು ಗೊತ್ತೈತಿ ನಿಮಗೆ, ಭಾರತ ಸೇನೆ ಆಗಿರ್ಬೋದು ಅಥವಾ ಅದು
ಈ ಥರದ್ದು ಬ್ರಿಟನ್ ಸೇನೆ ಆಗಿರ್ಬೋದು, UK ಸೇನೆ ಆಗಿರ್ಬೋದು, ಆ ಥರದ ಸಂಯುಕ್ತ ಅಭ್ಯಾಸ ಕೂಡ ಆಗಿರ್ತೈತೆ ಇದು. ಮತ್ತು ಪರಸ್ಪರ ಅವರ ತರಬೇತಿ ಮತ್ತು ಅವರ ಯುದ್ಧ ವಿನಿಮಯಗಳನ್ನ ಮಾಡ್ಬೋದು. ಅವ್ರು ಯಾವ ರೀತಿ ಯುದ್ಧಗಳನ್ನ ಮಾಡ್ತಾರೆ ಆ ಥರದ ವಿನಿಮಯ ಮಾಡ್ಬೋದು. ಮತ್ತು ಇನ್ನು ಸಂಯುಕ್ತ ಕಾರ್ಯಾಚರಣೆ ಸಾಮರ್ಥ್ಯವನ್ನು ತೋರಿಸೋದಂದ್ರೆ ಇಬ್ಬರು ಕೂಡಿ ಅದರ ಕಾರ್ಯಾಚರಣೆ ಯಾವ ರೀತಿ ನಡೀತಾವೆ ಅನ್ನೋದರ ಸಾಮರ್ಥ್ಯವನ್ನು ತೋರಿಸೋದು ಇದ್ರ ಮುಖ್ಯ ಕಾರ್ಯ ಆಗಿರ್ತೈತಿ. ಸೊ ಇನ್ನು ಇವಿಷ್ಟು ನಾನು ಇಂಪಾರ್ಟೆಂಟ್ ಆಗಿರುವಂಥವು ಹಿಂದಿನೂ ತೊಗೊಂಡೆ. ಸೊ ಈಗ ಬರುವಂಥದ್ದು ಏನಂತಂದ್ರೆ ಇದು ನಾನು ಸ್ಪೀಡಾಗಿ ಹೇಳ್ತೇನೆ, ಯಾಕಂದ್ರೆ ನಂಗೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಸೊ ಟೈಮ್ ಇರೋ ವೇಸ್ಟ್ ಮಾಡುವಂಥದ್ದು ಏನಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತೇನೆ ನೋಡ್ರಿ, ಇಂಪಾರ್ಟೆಂಟ್ ಇರ್ತಕ್ಕಂತಹ ಒಂದು ಲಿಸ್ಟನ್ನು ಮಾಡಿದನು. ಇವು ಹಿಂದೆ ಎಕ್ಸಾಮ್ನೇ ಬಿದ್ದು ಒಂದು ಲಿಸ್ಟ್ ಐತಿ. ಸೊ ಇವು ಯಾವ್ಯಾವ ಅಂತ ನೋಡ್ರಿ. ಸೊ ಫಸ್ಟು ಯುದ್ಧಾಭ್ಯಾಸ್ ಸಂಗಮ್ ಆ್ಯಂಡ್ ವಜ್ರಪ್ರಹಾರ್, ರೆಡ್ ಇಂಡಿಯಾ, ಟೈಗರ್ ಟ್ರಂಪ್, ಇವು ಎರಡು ದೇಶಗಳ ಮಧ್ಯೆ ಇವನ್ನೊಂದು ಲಿಸ್ಟ್ ಮಾಡಿ ಬಿಟ್ಕೊಡ್ಬೇಕಾರೆ ಭಾರತ ಮತ್ತು ಅಮೆರಿಕಾಗಳ ಮಧ್ಯೆ ಆಗ್ತೈತಿ. ಇನ್ನು ಶಕ್ತಿ, ಅವಿಯ ಇಂದ್ರ ಮತ್ತು ಜಪಾದ್, ಇದು ಯಾವ ದೇಶಗಳ ನಡುವೆ? ರಷ್ಯಾ ದೇಶಗಳ ನಡುವೆ. ಶಕ್ತಿ ಅನ್ನೋದು ಮತ್ತು ಫ್ರಾನ್ಸ್ ನಡುವೆ ಬರ್ತೈತೆ ಇಲ್ಲಿ. ಸೊ ಅದು ಶಕ್ತಿ ಅನ್ನೋದು ಇಲ್ಲೂ ಐತಿ. ವರುಣ, ಗರುಡ ಮತ್ತು ಶಕ್ತಿ ಇದು ಯಾವ್ದು ನಡುವೆ? ಫ್ರಾನ್ಸ್ ದೇಶಗಳ ನಡುವೆ. ಇನ್ನು ಕೊಂಕಣ್, ಇಂದ್ರಧನುಷ್, ಅಜಯ್ ವಾರಿಯರ್ ಈಗ ಅಲ್ಲಿ ಬಂದಿತ್ತು ಹೇಳುವಾಗ ಇಂಗ್ಲೆಂಡ್ ನಡುವೆ, ಭಾರತ ಮತ್ತು ಇಂಗ್ಲೆಂಡ್ ನಡುವೆ. ಇನ್ನು ನೆಕ್ಸ್ಟು ಗರುಡ ಶಕ್ತಿ ನೋಡ್ರಿ, ಇಲ್ಲಿ ಗರುಡ ಶಕ್ತಿ ಎರಡು ಬೇರೆ ಬೇರೆ ಅದಾವ ಇಲ್ಲಿ. ಗರುಡ ಅಂದ್ರೆ ಭಾರತ ಮತ್ತು ಫ್ರಾನ್ಸ್, ಶಕ್ತಿ ಅಂದ್ರೆ ಭಾರತ ಮತ್ತು ಫ್ರಾನ್ಸ್. ಇನ್ನೊಂದು ಶಕ್ತಿ ಐತೆ, ಸೊ ಇವನ್ನ ಸ್ವಲ್ಪ ಡಿಫ್ರೆನ್ಸ್ ಕೇಳ್ತಾರೆ. ಸೊ ಇನ್ನು ನೆಕ್ಸ್ಟು ಗರುಡ ಶಕ್ತಿ ಮತ್ತು ಸಮುದ್ರ ಶಕ್ತಿ, ಇನ್ನೊಂದು ಕೊಮಾಡೋ, ಇದು ಇಂಡಿಯಾ ಮತ್ತು ಇಂಡೋನೇಷ್ಯಾದ ಮಧ್ಯೆ. ಇನ್ನು ನೆಕ್ಸ್ಟು ಎಕೋರಿನ್ ಮತ್ತು ಏಕತಾ ಅನ್ನೋದು ಯಾವ ಎರಡು ದೇಶಗಳ ಮಧ್ಯೆ? ಮಾಲ್ಡೀವ್ಸ್. ನೆನ್ಪಿಟ್ಕೋರಿ. ಇನ್ನೊಂದು ನೊಮ್ಯಾಡಿಕ್ ಎಲಿಫೆಂಟಾ, ಕಾನ್ಕ್ವೆಸ್ಟ್, ಇದು ಆಗಲೇ ಬಂದಿತ್ತಲ್ಲ ಕಾನ್ಕ್ವೆಸ್ಟ್, ಯಾವ್ಯಾವ ದೇಶಗಳ ನಡುವೆ? ಮಂಗೋಲಿಯಾ. ಸೊ ಕ್ಲಿಯರ್ ಐತೆ ಎಲ್ಲರಿಗೂ? ಕಾನ್ಕ್ವೆಸ್ಟ್ ಅನ್ನೋದು ಮಂಗೋಲಿಯಾ ನಡುವೆ. ಸೂರ್ಯಕಿರಣ್ ಭಾರತ ಮತ್ತು ನೇಪಾಳ ಮಧ್ಯೆ. ಇನ್ನೊಂದು ಮೈತ್ರಿ, ಇನ್ನೊಂದು ಕಾರ್ಪೆಟ್, ಇದು ಯಾವ ಎರಡು ದೇಶಗಳ ನಡುವೆ? ಭಾರತ ಮತ್ತು ಥೈಲ್ಯಾಂಡ್ ನಡುವೆ. ಇನ್ನೊಂದು ಸಿಂಬೆಕ್ಸ್, ಕುರುಕ್ಷೇತ್ರ ಆ್ಯಂಡ್ ಸಿಂಬೆಕ್ಸ್ ಮತ್ತು ಕುರುಕ್ಷೇತ್ರ ಯಾವ ದೇಶಗಳ ಮಧ್ಯೆ? ಸಿಂಗಾಪುರ್ ಮಧ್ಯೆ. ಇನ್ನೊಂದು ಜೆಮೆಕ್ಸ್, ಧರ್ಮ ಗಾರ್ಡಿಯನ್, ಇವ ಯಾವ ಎರಡು ದೇಶಗಳ ಮಧ್ಯೆ? ಭಾರತ ಮತ್ತು ಜಪಾನ್. ಸೊ ನೆಕ್ಸ್ಟು ಹ್ಯಾಂಡ್ ಇನ್ ಹ್ಯಾಂಡ್, ಭಾರತ ಮತ್ತು ಚೀನಾ ಮಧ್ಯೆ. ಆ್ಯಂಡ್ ಮಿತ್ರಶಕ್ತಿ, ಆಮೇಲೆ ಸ್ಲಿನೆಕ್ಸು, ಇವೆರಡು ಶ್ರೀಲಂಕಾದು. ಮಿತ್ರಶಕ್ತಿ ಯಾವಾಗಲೇ ಬಂದಿತ್ತಲ್ಲ, ಮಿತ್ರಶಕ್ತಿ. ಇನ್ನು ಬ್ಲೂ ಫ್ಲಾಗ್ ಯಾವ ಎರಡು ದೇಶಗಳ ನಡುವೆ? ಭಾರತ ಮತ್ತು ಇಸ್ರೇಲ್. ಇನ್ನು ಪಿಚ್ ಬ್ಲ್ಯಾಕ್ ಆ್ಯಂಡ್ ಆಸ್ಟ್ರಾ ಹಿಂದ್ 2020 ಅಂದ್ರೆ ಆಸ್ಟ್ರಾ ಹಿಂದ್ ಭಾರತ ಮತ್ತು ಆಸ್ಟ್ರೇಲಿಯಾಗಳ ಮಧ್ಯೆ. ಇನ್ನು ನಜೀಮ್ ಅಲ್ ಬಹರ್ ಮತ್ತು ಅಲ್ ನಗಾ ಮತ್ತು ಈಸ್ಟರ್ನ್ ಬ್ರಿಡ್ಜ್, ಇವೆರಡು ಯಾವ ಎರಡು ದೇಶಗಳ ನಡುವೆ? ಭಾರತ ಮತ್ತು ಒಮನ್. ಇವೆಲ್ಲ ಎಕ್ಸಾಮ್ನಾಗ ಆಗಿದ್ದು, ಹಿಂದೆಲ್ಲ ಹಳಗಿದ್ದು. ಇನ್ನು ಕೋಲ್ಡ್ ರೆಸ್ಪಾನ್ಸ್, ಇದು ನ್ಯಾಟೋ ದೇಶಗಳ ನಡುವೆ. ಇನ್ನೊಂದು ಹರಿಮು ಶಕ್ತಿ ಮತ್ತು ಉದಾರ್ ಶಕ್ತಿ, ಮಲೇಷ್ಯಾ ದೇಶಗಳ ನಡುವೆ, ಮಲೇಷ್ಯಾ ಮತ್ತು ಭಾರತ ದೇಶದ ನಡುವೆ. ಇನ್ನು ಓಸ್ಟಾಕ್, ಭಾರತ ಮತ್ತು ರಷ್ಯಾ. ಇನ್ನು ನೆಕ್ಸ್ಟು ಕೀನ್ಸ್ವಾಲ್ಡ್ ಅನ್ನೋದು ಜಪಾನ್ ಮತ್ತು ಅಮೆರಿಕದ ನಡುವೆ. ಏರ್ ಡಿಫೆಂಡರ್, ನ್ಯಾಟೋ ದೇಶಗಳ ಮಧ್ಯೆ. ಸೊ ಇವು ಭಾರತ ಮತ್ತು ಇನ್ನು ಅನೇಕ ದೇಶಗಳ ನಡುವೆ ನಡೆದಂಥ ಎಕ್ಸಸೈಸ್ಗಳಾಗಿದ್ದಾವೆ. ಇನ್ನು ಮುಖ್ಯವಾಗಿ ಇನ್ನೊಂದಿಷ್ಟು ಅದಾವು, ಇವೊಂದಿಷ್ಟು ನೋಡ್ರಿ ಲಿಸ್ಟ್ ಐತಿ. ಸೊ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಲಿಸ್ಟ್ ಮಾಡಿದ್ರು. ನೀವು ಒಂದು ಕಡೆ ಬರೋದು ಒಂದು ಲಿಸ್ಟ್ ಮಾಡಿ ಇಟ್ಬಿಟ್ರಿ ಅಂತಂದ್ರೆ ಎಕ್ಸಾಮ್ನಾಗ ರಿಪೀಟ್ ಆಗ್ತಾವೆ. ಇವು ಆರ್ಮಿ ಎಕ್ಸಾಮ್ ಆಗಿರ್ಬೋದು, ಭಾಳಷ್ಟು ಇವ್ನು ವರ್ಡ್ನಾಗ ಹಿಂಗೆ ಕೇಳಿಬಿಡ್ತಾರೆ. ಆರ್ಮಿ ಎಕ್ಸಾಮ್ ಮತ್ತು SSC ಎಕ್ಸಾಮ್ನಾಗ. ಇನ್ನು ನೋಡ್ರಿ ನೆಕ್ಸ್ಟ್ ಆಗುತ್ತೆ ಸಂಪ್ರೀತಿ ಮತ್ತು ಟೇಬಲ್ ಟಾಪ್ ಅನ್ನೋದು ಬಾಂಗ್ಲಾದೇಶ ನಡುವೆ. ಇಂಬೆಕ್ಸ್ ಮತ್ತು ಇಮ್ಕಾರ್ ಅನ್ನೋದು ಭಾರತ ಮತ್ತು ಮಯನ್ಮಾರ್. ಮಿಲನ್, ಭಾರತ ಮತ್ತು 40 ದೇಶಗಳು ಕುಡ್ಕೊಂಡು ಇದು ಮಿಲನ್ ಅನ್ನೋದೊಂದು ನಡೆಸ್ತಾರೆ. ಸೊ ಇನ್ನು ಒಪ್ಪಂದ ಅನ್ನೋದು ಭಾರತ ಮತ್ತು ಮಾರಿಷಸ್ ನಡುವೆ. ಡೆಸಾರ್ಟ್ ಟೈಗರ್ ಅಂತ, ಡೆಸಾರ್ಟ್ ಅಂತಂದ್ರೆ ನಿಮ್ಮ ಮರುಭೂಮಿ ಅಂತ ಗೊತ್ತೈತಿ. ಮರುಭೂಮಿ ಅಂತ ತಲೆ ಬಂದುಬಿಡ್ಬೇಕು. ಮರುಭೂಮಿ ಅಂದರೆ USA, ಮಲೇಷಿಯಾಗಳ ಮಧ್ಯೆ ಐತಿ. ಸೊ ಇಂಬೆಕ್ಸ್ ಅನ್ನೋದು ಯಾವುದು? ಭಾರತ ಮತ್ತು ವಿಯೆಟ್ನಾಂ ನಡುವೆ. ಇನ್ನು ಶಿನ್ನೋ ಮೈತ್ರಿ, ಭಾರತ ಮತ್ತು ಜಪಾನ್. ಅಲ್ಲಿ ಹಿಂದೆ ಧರ್ಮಗಾಡಿ ಅನ್ನೋದು ನೋಡಿದ್ರಿ. ಸೊ ಇದು ಶಿನ್ನೋ ಮೈತ್ರಿ ಒಂದು. ಇನ್ನು ಬೋಲ್ಡ್ ಕುರುಕ್ಷೇತ್ರ, ಸಿಂಗಾಪುರ್ ಮತ್ತು ಭಾರತ. ಸಿಂಬೆಕ್ಸ್ ಅನ್ನೋದು ನೋಡಿದ್ರಿ, ಭಾರತ ಮತ್ತು ಇದನ್ನು ಸಿಂಗಾಪುರ್ ನಡುವೆ. ಇದು ಸಿಂಬೆಕ್ಸ್ ಒಂದು. ಇನ್ನೊಂದು ಬೋಲ್ಡ್ ಕುರುಕ್ಷೇತ್ರ, ಇದೊಂದು ನೋಟ್ ಮಾಡ್ಕೋರಿ. ಆಫಿಂಡೆಕ್ಸ್ ಅನ್ನೋದು ಭಾರತ ಮತ್ತು ಆಫ್ರಿಕಾ ಮಧ್ಯೆ. ಇನ್ನು ಡಸ್ಟಲಿಕ್ ಅನ್ನೋದು ಭಾರತ ಮತ್ತು ಉಜ್ಬೇಕಿಸ್ತಾನ್. ಇದನ್ನು ಎಕ್ಸಾಮ್ನೇ ಒಂದ್ಸಲ ಕೇಳಿದನು. ಇನ್ನು ಕಂಜರ್ ಫ್ರೈ ಅಥವಾ ಬ್ಲೆಡ್ ಅಂತ ಕರಿತೇವೆ. ಇದನ್ನು ಕಿರ್ಗಿಸ್ತಾನ್ ಮತ್ತು ಭಾರತದ ನಡುವೆ. ಇನ್ನು ಪ್ರಬಲ್ ದೋಸ್ತಕ್, ಭಾರತ ಮತ್ತು ಕಜಕಿಸ್ತಾನ್ ನಡುವೆ ನಡೆದಂಥ ಒಂದು ಸಮರಾಭ್ಯಾಸ. ಇನ್ನು ಲಿಮೇತಿ, ಇದೊಂದು ಭಾರತ ಮತ್ತು ಸೆಷಲ್ಸ್ ದ್ವೀಪಗಳ ಮಧ್ಯೆ ನಡೆದಂಥದ್ದು. ಇನ್ನು ಮಿಲೆಕ್ಸ್, ಇದು ನಿಮ್ಗೆ ಗೊತ್ತೈತಿ, ನಮ್ಮ ಭಾರತದ ಬಿಮ್ಸ್ಟೆಕ್ ರಾಷ್ಟ್ರಗಳು 8 ರಾಷ್ಟ್ರಗಳು ಏನದಾವಲ್ಲ, ಆ ಬಿಮ್ಸ್ಟೆಕ್ ರಾಷ್ಟ್ರಗಳ ಮಧ್ಯೆ ನಡೆದಂಥದ್ದು. ಇನ್ನು 418 ಯಾವ್ಯಾವ ದೇಶಗಳು?
ರಾಷ್ಟ್ರಗಳು ಭಾರತ ಮತ್ತು ಇನ್ನು ಉಳಿದ VN ರಾಷ್ಟ್ರಗಳ ಮಧ್ಯೆ. ಇನ್ನು ಮಲಬಾರ್ ಯಾವಾಗಲೇ ಹೇಳಿನಿ, ಇದು ಕ್ವಾಡ್ ದೇಶಗಳ ನಡುವೆ ನಡೆದಂಥದ್ದು. ಹಾಗಾದ್ರೆ ಸೊ ಇಷ್ಟು ಒಂದು ಲಿಸ್ಟ್ ಐತಿ. ಸೊ ಒಂದು ಸರಿಯಾಗಿ ನೋಡ್ಕೋರಿ. ಸೊ ಇವು ನಮ್ದು ಏನಾಗಿತ್ತು ಅಂದರೆ ಮುಖ್ಯ ಸೇನಾ ಕಾರ್ಯಾಚರಣೆಗಳನ್ನ ಇದರ ಲಿಸ್ಟು ತರಬೇಕಂತಿತ್ತು. ಸೊ ಇವನ್ನ ಕ್ವಿಕ್ಕಾಗಿ ನಾನು ಸ್ಪೀಡಾಗಿ ಸ್ವಲ್ಪ ತೊಗೊಂಬಂದಿನು. ಸೊ ಇವನ್ನ ನೋಟ್ ಮಾಡಿ ಇಟ್ಕೋರಿ. ಸೊ ಒಂದು ಟಾಪಿಕ್ ಆಗಿಬಿಡ್ತೈತಿ ಒಂದು ಸೈಡ್. ಸೊ ನೆಕ್ಸ್ಟು ವಿಡಿಯೋದಾಗ ನಾನು ನೆಕ್ಸ್ಟ್ ಯಾವುದು ಬರಬೇಕಂತ ಕಮೆಂಟಲ್ಲಿ ಮಾಡಿರಿ, ಅಥವಾ ನಾನು ನೆಕ್ಸ್ಟು ರೆಡಿ ಮಾಡ್ಕೊಂಡಿನೋ ಸೊ ಯಾವ್ದು ಬರಬೇಕಂತೆ. ಸೊ ಇಂಪಾರ್ಟೆಂಟು ನಾನು SSC ಎಕ್ಸಾಮ್ ಆಗಿರ್ಬೋದು, ಆರ್ಮಿ ಎಕ್ಸಾಮ್ ಆಗಿರ್ಬೋದು, ಸೊ ಒಂದು ತೊಗೊಂಬರತ್ತೇನೋ. ಸೊ ಮುಂಬರುವ ಈಗಿಂದ ಸ್ವಲ್ಪ ಅಭ್ಯಾಸ ಮಾಡಿರಿ. ಸೊ ನೋಡಿ ಸೊ ಅಭ್ಯಾಸ ಮಾಡಿರಿ ಅಂಥೇಳಿ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಬಾಯ್.